ಶತಕದ ಮಳೆಗೆ ಕೊಡಗೆ ಈಗಾಗಲೇ ತತ್ತರಿಸಿ ಹೋಗಿದೆ. ಕೊಡಗು ಸಂತ್ರಸ್ತರಿಗೆ ತಲಾ 3,800 ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ನಿರಾಶ್ರಿತರಿಗೆ ಅಕ್ಕಿ, ಬೇಳೆ, ಎಣ್ಣೆಯನ್ನ ವಿತರಣೆ ಮಾಡುವಂತಹ ಸೌಲಭ್ಯವನ್ನು ಒದಗಿಸಲಾಗ್ತಾ ಇದೆ. ನಿರಾಶ್ರಿತರಿಗೆ ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನ ನೀಡಲು ಕೂಡ ಸಿಎಂ ಆದೇಶವನ್ನ ನೀಡಿದರೆ ಒಂದೆರಡು ದಿನಗಳಲ್ಲಿ ಮತ್ತೆ ಕೊಡಗಿಗೆ ಮುಖ್ಯಮಂತ್ರಿಗಳು ಭೇಟಿಯನ್ನ ನೀಡ್ತಾ ಇದ್ದಾರೆ. ಇನ್ನು ಪ್ರವಾಹದಿಂದ ನಲುಗಿ ಹೋಗಿರುವಂತಹ ಕೊಡಗಿನ ನಿರಾಶ್ರಿತರಿಗೆ ಸರ್ಕಾರ ತಾತ್ಕಾಲಿಕವಾಗಿ 3,800 ರೂಪಾಯಿ ಪರಿಹಾರವನ್ನು ಈಗಾಗಲೇ ಘೋಷಣೆ ಮಾಡಿದೆ. ಸದ್ಯಕ್ಕೆ 3,800 ರೂಪಾಯಿ ಹಣವನ್ನ ಕೊಡೋಕೆ ನಿರ್ಧಾರ ಕೂಡ ಮಾಡಿದ್ದು. ಇದಲ್ಲದೆ 10 ಕೆಜಿ ಅಕ್ಕಿಯನ್ನ ಕೊಡುತ್ತೆ. ಜೊತೆಗೆ 1 ಕೆಜಿ ಸಕ್ಕರೆ, 1 ಕೆಜಿ ಎಣ್ಣೆ, ಹಾಗೆ 1 ಕೆಜಿ ತೊಗರಿಬೇಳೆ, 5 ಲೀಟರ್ ಸೀಮೆ ಎಣ್ಣೆಯನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿಯನ್ನ ಸಂಗ್ರಹದ ಬಳಿಕ ಪರಿಹಾರ ಘೋಷಣೆ ಮಾಡಲು ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ನಿರಾಶ್ರಿತರಿಗೆ ನರೇಗಾ ಸ್ಕೀಮ್ನಲ್ಲಿ ಕೆಲಸವನ್ನ ನೀಡಲು ಕೂಡ ಆದೇಶವನ್ನ ನೀಡಲಾಗಿತ್ತು. 2,000 ಅಲ್ಯೂಮಿನಿಯಂ ಶೆಡ್ ಅನ್ನು ನಿರ್ಮಿಸಲು ಮುಖ್ಯಮಂತ್ರಿ ಆದೇಶವನ್ನ ನೀಡಿದ್ದಾರೆ. ಇನ್ನು ಒಂದೆರಡು ದಿನಗಳಲ್ಲಿ ಮತ್ತೆ ಕೊಡಗಿಗೆ ಮುಖ್ಯಮಂತ್ರಿ ಭೇಟಿ ಕೂಡ ನೀಡ್ತಾ ಇದ್ದಾರೆ. ಮೂಲಭೂತ ಸೌಕರ್ಯಕ್ಕೆ ಕನಿಷ್ಠ ಅಂದ್ರೂ 2,000 3 ಸಾವಿರ ಕೋಟಿ ಅಗತ್ಯವಿದ್ದು ತಾತ್ಕಾಲಿಕವಾಗಿ 100 ಕೋಟಿ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಮನವಿ ಮಾಡಿದ್ದಾರೆ. ಈ ಒಂದು ಅನಾಹುತಕ್ಕೆ ಸರ್ಕಾರ ತಕ್ಷಣ ಸ್ಪಂದಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಲೋಪಗಳಾಗಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಟ್ಟಾರೆ 1,725 ವಿಶೇಷ ತರಬೇತಿ ಪಡೆದಿರ್ತಕ್ಕಂಥ ತಜ್ಞರು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಜನರಲ್ಲಿ ನಾನು ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ, ಯಾವುದೇ ಆತಂಕಗಳಿಗೆ ಒಳಗಾಗಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರ ನಿಮ್ಮ ಪರವಾಗಿದೆ. 845 ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥದ್ದು, 773 ಭಾಗಶಃ ಹಾನಿಯಾಗಿರ್ತಕ್ಕಂಥದ್ದು, 123 ಕಿಲೋಮೀಟರ್ ರಸ್ತೆ ಒಟ್ಟಾರೆ ಡ್ಯಾಮೇಜ್ ಆಗಿದೆ, 58 ಸೇತುವೆಗಳು ಕುಸಿದಿರ್ತಕ್ಕಂಥದ್ದು, 28 ಸರ್ಕಾರಿ ಕಟ್ಟಡಗಳು ಡ್ಯಾಮೇಜ್ ಆಗಿದೆ. ನನಗೆ ಖುದ್ದು ದೂರವಾಣಿಯನ್ನ ಮಾಡಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅವರಿಗೆ ನಾನೆಲ್ಲ ವಿವರಣೆ ಕೊಟ್ಟಿದ್ದೇನೆ. ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೇನೆ. ಸಂಪೂರ್ಣವಾಗಿ ಯಾವ ಒಂದು ಮಟ್ಟದ ಡ್ಯಾಮೇಜ್ ಏನಾಗಿದೆ, ನಷ್ಟದ ಪ್ರಮಾಣ ಏನು ಅಂತಕ್ಕಂಥ ಸಂಪೂರ್ಣ ವರದಿಯನ್ನು ತೆಗೆದುಕೊಂಡ ನಂತರ ಬಂದು ಭೇಟಿ ಮಾಡ್ತೀನಿ ಅಂತಕ್ಕಂಥ. ಜಲಪ್ರಳಯದಿಂದ ಈಗಾಗಲೇ ಕೊಡಗು ಕೊಚ್ಚಿಕೊಂಡು ಹೋಗಿದೆ. ಎಡಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದ ಗುಡ್ಡಗಳು ಕೂಡ ಕುಸಿತಾ ಇದೆ. ಹಲವೆಡೆ ಮನೆಗಳು ಧರೆಗೆ ಉರುಳ್ತಾ ಇದೆ. ರೌದ್ರ ನರ್ತನವನ್ನ ತೋರಿದಂತಹ ಹಟ್ಟಿಹೊಳೆ ಈಗ ಶಾಂತವಾಗಿದೆ. ಅಪಾಯದಲ್ಲಿ ಸಿಲುಕಿದವರ ರಕ್ಷಣೆ ಕೂಡ ಈಗಾಗಲೇ ಆಗಿದೆ. ಕೊಡಗಿನ ಕಾರ್ಯಾಚರಣೆ ಕುರಿತಂತಹ ಒಂದು ವರದಿ ನಿಮ್ಮ ಮುಂದೆ. ಅಬ್ಬರದ ಮಳೆಗೆ ತತ್ತರಿಸಿದ ಕೊಡಗು, ಹಲವೆಡೆ ಗುಡ್ಡ ಕುಸಿತ, ಮನೆಗಳು ನೆಲಸಮ. ಕೊಡಗಿನಲ್ಲಿ ಜಲಪ್ರಳಯದಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಕಳೆದ ಕೆಲ ತಿಂಗಳಿನಿಂದ ಸುರಿದ ಧಾರಾಕಾರ ಮಳೆಗೆ ಹಲವೆಡೆ ಇನ್ನು ಗುಡ್ಡಗಳು ಕುಸಿಯುತ್ತಲೇ ಇವೆ. ಲೆಕ್ಕಕ್ಕಿಲ್ಲದಷ್ಟು ಮನೆಗಳು ನೆಲಸಮವಾಗಿವೆ. ಮಡಿಕೇರಿಯ ಗಾಳಿಬೀಡು ಭಾಗದಿಂದ ಆಚೆ ಇರುವ ಹಲವು ಹಳ್ಳಿಗಳಲ್ಲಿ ಮಣ್ಣಿನ ಗುಡ್ಡ ಕ್ಷಣ ಕ್ಷಣಕ್ಕೂ ಕೆಳಗೆ ಜಾರ್ತಿದೆ. ಬರೋಬ್ಬರಿ 5 ಕಿಲೋಮೀಟರ್ ಮಣ್ಣಿನ ಗುಡ್ಡ ಕುಸಿದಿದೆ. ಅಲ್ಲಿ ಜನರು ಬದುಕಿದ್ದಾರೋ ಇಲ್ಲವೋ ಎಂಬುದೇ ಗೊತ್ತಾಗದ ಮಟ್ಟಕ್ಕೆ ಸಂಪರ್ಕ ಕಡಿತಗೊಂಡಿದೆ. ಜೆಸಿಬಿ ಮೂಲಕ ಮಣ್ಣು ಎತ್ತಿಸಲಾಗ್ತಿದೆ. ಒಂದು ದಿನಕ್ಕೆ 50 ಮೀಟರ್ನಷ್ಟು ಉದ್ದಕ್ಕೂ ಮಣ್ಣು ಎತ್ತೋಕೆ ಆಗ್ತಿಲ್ಲ. ಮಡಿಕೇರಿ ಭಾಗದಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಾಜ್ಯ ಹೆದ್ದಾರಿಯಲ್ಲಿದ್ದಾನೆ. ಇದು ಸಂಪೂರ್ಣವಾಗಿ ಇಲ್ಲಿ ಕಡಿತಗೊಂಡಿರುವಂತಹದ್ದು. ಕಳೆದ ಒಂದು ವಾರದಿಂದಲೂ ಮಡಿಕೇರಿ ಭಾಗದಿಂದ ಮಂಗಳೂರಿಗೆ ಹೋಗುವಂತಹ ಸಂಪರ್ಕ ಕಡಿತವಾಗಿದೆ. ಇದೆಲ್ಲದೂ ಕೂಡ ರಸ್ತೆಯ ಮಾರ್ಗ. ಆದ್ರೆ ಈಗ ರಸ್ತೆಯ ಮಾರ್ಗದ ಮೇಲೆಲ್ಲ ಸಂಪೂರ್ಣವಾಗಿ ಬೆಟ್ಟ ಕುಸಿದಿರುವಂತಹ ಕಾರಣಕ್ಕೋಸ್ಕರವಾಗಿ ರಸ್ತೆ ಏನಿದೆ ಅದು ಒಂದು ರೀತಿಯಾದಂತಹ ಕಂದಕದ ರೀತಿ ಮಾರ್ಪಟ್ಟಿದೆ. ಒಂದು ಸ್ಟ್ರಕ್ಚರ್ನ ಭಾಗ ಸಂಪೂರ್ಣವಾಗಿ ನೆಲ ಕಚ್ಚಿರುವಂತಹ ಕಾರಣಕ್ಕೋಸ್ಕರವಾಗಿ ಇದು ಈಗಿರುವಂತಹ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಈ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಮಣ್ಣು ಆವರಿಸಿದೆ. ಕಡಿದು ಹೋಗಿರುವಂತಹ ಈ ಎಲ್ಲ ಸಂಪರ್ಕಗಳನ್ನ ಸಿದ್ಧ ಮಾಡುವಂತಹದ್ದು ಮತ್ತು ಈಗ ಧರೆಗುಳಿದಿರುವಂತಹ ಮನೆಗಳನ್ನ ಮತ್ತೆ ಕಟ್ಕೊಳ್ಳೋದಕ್ಕೆ ಸಂತ್ರಸ್ತರಿಗೆ ನೆರವನ್ನ ನೀಡುವಂತಹದ್ದೇ ಬಿಗ್ ಚಾಲೆಂಜ್. ಇನ್ನು ಕೊಡಗಿನ ಜೋಡುಪಾಲದಲ್ಲಿ ಬೆಟ್ಟ ಮತ್ತಷ್ಟು ಕುಸಿತಾ ಇದೆ. ಮಡಿಕೇರಿ ಮಂಗಳೂರು ಹೆದ್ದಾರಿ ಸಂಪೂರ್ಣ ನೀರು ಪಾಲಾಗಿದ್ದು ರಕ್ಷಣಾ ಕಾರ್ಯಾಚರಣೆಗೂ ತೊಡಕುಂಟಾಗಿದೆ. ಹೆದ್ದಾರಿ ಬಂದ್ ಆದ ಕಾರಣ ಸಂತ್ರಸ್ತರ ಹುಡುಕಾಟಕ್ಕೆ ಬ್ರೇಕ್ ಬಿದ್ದಿದ್ದು ರಕ್ಷಣಾ ತಂಡದವರೇ ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ.
ಅಬ್ಬರಿಸಿ ಬೊಬ್ಬೆರೆದು ರೌದ್ರ ನರ್ತನ ತೋರಿದ್ದ ಹಟ್ಟಿಹೊಳೆ ಈಗ ಸ್ವಲ್ಪ ಶಾಂತವಾಗಿದೆ. ಮುಕ್ಕೋಡ್ಲು ಗ್ರಾಮದ ಜನರನ್ನ ಅಪಾಯಕ್ಕೆ ಸಿಲುಕಿಸಿದ್ದು, ಅಲ್ಲಿಂದ ಜನರು ಬಾರದಂತೆ ತಡೆದಿದ್ದು ಇದೇ ರೌದ್ರಾವತಾರದ ಹಟ್ಟಿಹೊಳೆ. ಈಗ ಹಟ್ಟಿಹೊಳೆ ತಗ್ಗಿದ್ದು ಮುಕ್ಕೋಡ್ಲು ರಸ್ತೆಯಿಂದ ನೀರು ಬಿಟ್ಟಿದೆ. ರಸ್ತೆಯನ್ನ ತಕ್ಕ ಮಟ್ಟಿಗೆ ದುರಸ್ತಿ ಮಾಡುವ ಕಾರ್ಯ ಕೂಡ ನಡೀತಾ ಇದೆ. ಹಟ್ಟಿಹೊಳೆಯ ರೌದ್ರ ನರ್ತನ ನಿಂತಿದೆ. ಅಂದ್ರೆ ಕಳೆದ 3-4 ದಿನಗಳಿಂದಲೂ ಕೂಡ ಹಟ್ಟಿಹೊಳೆ ಮುನಿಸಿಕೊಂಡಿತ್ತು. ಒಂದ್ ರೀತಿಯಲ್ಲಿ ರೌದ್ರ ನರ್ತನವು ಕೂಡ ತಾಂಡವಾಡ್ತಿತ್ತು ಅಂತ ಕೂಡ ಹೇಳ್ಬೋದಾಗಿದೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಹಟ್ಟಿಹೊಳೆ ಪ್ರದೇಶ. ಈಗ ಹಟ್ಟಿಹೊಳೆ ತಗ್ಗಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಹಟ್ಟಿಹೊಳೆ ಮತ್ತೆ ಮುಕ್ಕೋಡ್ಲು ಈ ಒಂದು ರಸ್ತೆಗಳನ್ನು ಕೂಡ ರಿಪೇರಿ ಮಾಡುವಂತಹ ಕಾರ್ಯದಲ್ಲೂ ಕೂಡ ಈಗಾಗಲೇ ಅರಣ್ಯ ಸಿಬ್ಬಂದಿ ಆಗಿರ್ಬೋದು ಮತ್ತೆ ಶಾಸಕರ ತಂಡ ಆಗಿರ್ಬೋದು ಇಷ್ಟು ದೃಶ್ಯಾವಳಿಗಳು ಅಂದ್ರೆ ಮೊದಲು ಇದು ಕೇವಲ 5 ಅಡಿ ಮಾತ್ರ ಇರ್ತಿತ್ತು. ಆದ್ರೆ ಈಗ ಅದು 10 ಅಡಿ ಎತ್ತರದ ಒಂದು ಇದಕ್ಕೂ ಕೂಡ ಹರಿತಾ ಇತ್ತು. ಈಗ ಬಹಳಷ್ಟು ತಗ್ಬಿಟ್ಟಿದೆ. ಸುಮಾರು 500ಕ್ಕೂ 600ಕ್ಕೂ ಹೆಚ್ಚು ಜನರನ್ನು ಕೂಡ ಸ್ಥಳಾಂತರ ಮಾಡಿ ರಕ್ಷಣೆ ಕೂಡ ಮಾಡಿದ್ರು. ಎಲ್ಲೋ ಒಂದ್ ಕಡೆ ಈ ಒಂದು ಹೊಳೆ ಶಾಂತವಾಗಿರೋದ್ರಿಂದ ನಿಜಕ್ಕೂ ಕೂಡ ಜನರು ಒಂದ್ ರೀತಿಯಲ್ಲಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಮಡಿಕೇರಿಯ ಮಕ್ಕಂದೂರಿನಲ್ಲಿ ಇಡೀ ಗುಡ್ಡವೇ ಕುಸಿದು ಬಿದ್ದಿದ್ದು ಸುಮಾರು 40ಕ್ಕೂ ಹೆಚ್ಚು ಮನೆಗಳು ನೆಲಸಮವಾಗಿದೆ. ಸರ್ಕಾರ ನಮ್ಮೆಲ್ಲ ಮನೆಗಳನ್ನ ನಿರ್ಮಾಣ ಮಾಡಿಕೊಡ್ಲಿ ಅಂತ ಅಲ್ಲಿಯ ಸ್ಥಳೀಯರು ಅಂಗಲಾಚುತ್ತಿದ್ದಾರೆ. ಮಡಿಕೇರಿಯಲ್ಲಿ ಇನ್ನೂ ಸಹ ಮಹಾಮಳೆ ನಿಂತಿಲ್ಲ. ಮಹಾಮಳೆಗೆ ಮಹಾ ಸಂಕಷ್ಟವೇ ಎದುರಾಗಿರುವಂಥದ್ದು. ಸಾಕಷ್ಟು ಜನ ವಸತಿ ಇಲ್ದೇನೆ, ಬಟ್ಟೆ ಇಲ್ದೇನೆ, ಯಾವುದೂ ಇಲ್ದೇನೆ ಸಹ ಒಂದು ನಿರ್ಗತಿಕರ ಕೇಂದ್ರಕ್ಕೆ ಸೇರಿರುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದ್ರೆ ಶತಮಾನದಿಂದನೂ ಸಹ ಇಂಥ ದೊಡ್ಡ ಮಳೆಯನ್ನ ನೋಡಿಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸತತವಾಗಿ 7 ದಿನಗಳು ಕಾಲ ಸಹ ಸಂಪೂರ್ಣವಾಗಿ ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಪ್ರಸ್ತುತ ಇವತ್ತು ಸಹ ಈ ಗುಡ್ಡ ಕುಸಿತ ನಿಂತಿಲ್ಲ. ಈ ಮಕ್ಕಂದೂರು ಗ್ರಾಮದಲ್ಲಿ ಇರುವಂಥ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿರೋ ಹಿನ್ನೆಲೆಯಲ್ಲಿ ಸುಮಾರು 20ರಿಂದ 25ಕ್ಕೂ ಹೆಚ್ಚು ಕುಟುಂಬ ಈ ಗುಡ್ಡ ಕುಸಿತದಲ್ಲಿ ಸಿಲುಕಿದಾವೆ. ಇವತ್ತಿಗೂ ಸಹ ಪ್ರಸ್ತುತ ಸ್ಥಿತಿಯಲ್ಲೂ ಸಹ ಈ ಗುಡ್ಡ ಕುಸಿತ ಆಗ್ತಾ ಇದೆ. ಗುಡ್ಡ ಕುಸಿತದಿಂದ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಮಹಾಮಳೆಯ ರುದ್ರ ನರ್ತನಕ್ಕೆ ನಲುಗಿದ ಮಡಿಕೇರಿಯ ಮುಕ್ಕೋಡ್ಲುವಿನಲ್ಲಿ ಸಿಲುಕಿಕೊಂಡ ಜನರ ರಕ್ಷಣೆ ಕಾರ್ಯಾಚರಣೆ ಅಂತ್ಯವಾಗಿದೆ. ನಿನ್ನೆ ಮುಕ್ಕೋಡ್ಲುವಿನ ಹಟ್ಟಿಹೊಳೆಯಲ್ಲೇ ಉಳಿದಿದ್ದ ಮಿಲಿಟರಿ ಪಡೆ ಇಂದು ಬೆಳಗ್ಗೆಯಿಂದ ಸುರಿತಾ ಇರೋ ಮಳೆಯಲ್ಲೇ ಸ್ಥಳೀಯರ ಜೊತೆ ಕಾರ್ಯಾಚರಣೆ ನಡೆಸಿ 600 ಜನರ ರಕ್ಷಣೆ ಮಾಡಲಾಗಿದೆ. ಇನ್ನು ಮಡಿಕೇರಿಯ ಚಾಮುಂಡೇಶ್ವರಿ ನಗರ, ಮಂಗಳಾದೇವಿ ನಗರ, ಮಲ್ಲಿಕಾರ್ಜುನ ನಗರ, ಇಂದಿರಾನಗರ, ಕಾಟಕೇರಿ, ತಾಳತ್ತಮನೆ, ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಇರುವ ಮನೆಗಳು ಕುಸಿಯುವ ಹಂತದಲ್ಲಿದೆ. ಈ ಹಿನ್ನೆಲೆ ತಗ್ಗು ಪ್ರದೇಶದಲ್ಲಿ ಅಪಾಯದಂಚಿನಲ್ಲಿದ್ದ ಕುಟುಂಬಸ್ಥರನ್ನ ಸ್ಥಳಾಂತರಿಸಲಾಗಿದೆ. ಮಡಿಕೇರಿಯಿಂದ ರವೀಶ್, ಕೆಪಿ ನಾಗರಾಜ್ ಜೊತೆ ಮುರಳಿ, ಪಬ್ಲಿಕ್ ಟಿವಿ. ಕೊಡಗಿನಲ್ಲಿ ಭಾರೀ ಮಳೆಯಿಂದ ಮನೆಗಳು ಈಗಾಗಲೇ ಕುಸಿದು ಹೋಗಿದೆ. ಜನರು ಜೀವ ಉಳಿದ್ರೆ ಸಾಕಪ್ಪ ಅಂತ ಪರದಾಡ್ತಾ ಇದ್ದಾರೆ. ಇನ್ನು ಮನೆ ಮಠ ಜಾನುವಾರನ್ನ ಬಿಟ್ಟು ಊರನ್ನೇ ಖಾಲಿ ಕೂಡ ಮಾಡಿದ್ದಾರೆ. ಹಲವು ಹಳ್ಳಿಗಳಲ್ಲಿ ಸ್ಮಶಾನ ಮೌನ ಈಗಾಗಲೇ ಆವರಿಸಿದೆ. ಇದನ್ನ ಬಂಡವಾಳ ಮಾಡಿಕೊಂಡಂತಹ ಖದೀಮರು ಕಳ್ಳತನಕ್ಕೆ ಇಳಿದಿದ್ದಾರೆ. ಆ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಜಲ ಪ್ರಳಯದಿಂದ ಕೊಡಗಿನ ಹಲವು ಹಳ್ಳಿಗಳಲ್ಲಿ ಸ್ಮಶಾನ ಮೌನ. ಜೀವ ಉಳಿದ್ರೆ ಸಾಕು ಅಂತ ಊರನ್ನೇ ಬಿಟ್ರು ಜನ. ಹೌದು, ಕೊಡಗಿನಲ್ಲಿ ಕಂಡು ಕೇಳರಿಯದ ಪ್ರವಾಹಕ್ಕೆ ಕೊಡವರ ನಾಡು ತತ್ತರಿಸಿ ಹೋಗಿದೆ. ಪ್ರಕೃತಿ ಮುನಿಸಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಜೀವ ಉಳಿದ್ರೆ ಸಾಕು, ಎಲ್ಲಾದ್ರೂ ಬದುಕಬಹುದು ಅಂತ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಮಾದಾಪುರ ಸಮೀಪದ ಹಮ್ಯಾಲ, ಹಟ್ಟಿಹೊಳೆ, ಮುಕ್ಕೋಡ್ಲು ಸೇರಿದಂತೆ ಹಲವು ಗ್ರಾಮಗಳು ಖಾಲಿಯಾಗಿವೆ. ಮನೆ, ಅಂಗಡಿ, ಜಾನುವಾರುಗಳನ್ನ ಬಿಟ್ಟು ಗ್ರಾಮಸ್ಥರು ಊರನ್ನೇ ತೊರೆದಿದ್ದಾರೆ. ಇನ್ನು ಕೆಲವು ಮನೆಗಳು ಕೊಚ್ಚಿ ಹೋಗಿದ್ರೆ ಕೆಲವು ಮನೆಗೆ ಬೀಗ ಹಾಕಿದ್ದಾರೆ. ಇದನ್ನೇ ಲಾಭ ಮಾಡಿಕೊಂಡ ಖದೀಮರು ಕಳ್ಳತನ ಮಾಡ್ತಿದ್ದಾರೆ. ಮಾದಾಪುರ ಮತ್ತೆ ಮಡಿಕೇರಿಗೆ ಹೋಗುವಂತಹ ಸಂದರ್ಭದಲ್ಲಿ ಹಿಗ್ಗೋಡು ಮತ್ತೆ ಮುಕ್ಕೋಡು ಮತ್ತೆ ಹಟ್ಟಿಹೊಳೆ ಮತ್ತೆ ಹೆಮ್ಮಿಯಾಲ ಈ ಒಂದು ಗ್ರಾಮಗಳ ಸ್ಥಿತಿ ಚಿಂತಾಜನಕವಾಗಿದೆ ಅಂತಲೇ ಹೇಳ್ಬೋದು. ಇಡೀ ಗ್ರಾಮ ಒಂದು ರೀತಿಯಲ್ಲಿ ನೀರವ ಮೌನ ಸ್ಥಿತಿ ಅಂತಾಗಿದೆ. ಅಂದರೆ ಎಲ್ಲರ ಮನೆಗಳು ಕೂಡ ಬೀಗ ಹಾಕಿವೆ. ಅವರಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ನನ್ನ ಕನಸಿನ ಮನೆಯೂ ಅಲ್ಲ, ಏನೂ ಅಲ್ಲ, ನನ್ನ ಜೀವ ಮುಖ್ಯ ಅಂತ. ಹಾಗಾಗಿ ಈ ಒಂದು ಗ್ರಾಮಗಳ ಜನರು ಏನಿದ್ದಾರೆ ಅವರು ಪೂರ್ಣವಾಗಿ ಎಲ್ಲವೂ ಕೂಡ ಖಾಲಿಯಾಗಿದೆ. ಪ್ರಕೃತಿ ಒಂದು ರೀತಿಯಲ್ಲಿ ಮುಂದಿದ್ದಾಳೆ. ಹಾಗಾಗಿ ಶಾಂತಳಾದಾಗ ಮಾತ್ರ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಕ್ಯಾಮರಾ ಪರ್ಸನ್ ಪ್ರಾಣೇಶ್ ಜೊತೆ ರವಿ ಎಸ್, ಪಬ್ಲಿಕ್ ಟಿವಿ. ಜಲಪ್ರಳಯದ ಎಫೆಕ್ಟ್ನಿಂದ ಕೊಡಗಿನ ಕಾಲೂರು ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಗುಡ್ಡ ಕುಸಿದಿರುವುದರಿಂದ ಊರುಗಳ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಕಾಲೂರಿನಲ್ಲಿ ಮನೆ, ತೋಟ ಎಲ್ಲವೂ ನೀರು ಪಾಲಾಗಿದೆ. ಇದರ ಜೊತೆ ಅಪಾರ ಸಂಖ್ಯೆಯ ಬೃಹದಾಕಾರದ ಮರಗಳು ನೆಲಕ್ಕೆ ಉರುಳಿವೆ.
ಮಡಿಕೇರಿಯಿಂದ ಬಹು ದೂರದಲ್ಲಿ ಅಂದರೆ 30-35 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಲೂರು ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದಾನೆ. ಇದು ಗ್ರಾಮದ ಚಿತ್ರಣ, ಅಂದರೆ ಒಂದೊಂದೇ ಮನೆಗಳು, ಹೋಮ್ ಸ್ಟೇಗಳು ಇರುವಂತಹ ಪ್ರದೇಶ. ಈ ಪ್ರದೇಶದಲ್ಲಿ ಅಕ್ಷರಶಃ ಈಗ ನೀರವ ಮೌನವೇ ನೆಲೆಸಿದೆ. ಕಾರಣ ಇಡೀ ಗ್ರಾಮಕ್ಕೆ ಸಂಪರ್ಕವಾದಂತಹ ಈ ರಸ್ತೆ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಪರಿಣಾಮವಾಗಿ ಈ ಭಾಗದಲ್ಲಿರುವಂತಹ ಏನು ಕಾಲೂರು ಸೇರಿದಂತೆ ಪ್ರಮುಖವಾದಂತಹ ಎಲ್ಲ ಹಳ್ಳಿಗಳ ಸಂಪರ್ಕಗಳು ಸಂಪೂರ್ಣವಾಗಿ ಕಡಿತವಾಗಿದ್ದಾವೆ. ಕೊಡಗಿನ ಬಹುತೇಕ ಪ್ರದೇಶಗಳನ್ನು ಹೊಸ ಕೊಡಗಾಗಿ ಕಟ್ಟಬೇಕಾದಂತಹ ಪರಿಸ್ಥಿತಿ ಇದೆ, ಮರು ನಿರ್ಮಾಣವಾಗಬೇಕಾಗಿದೆ. ಆ ನಿಟ್ಟಿನಲ್ಲೇ ಕನ್ನಡಿಗರ ಸಹಾಯವೂ ಕೂಡ ಕೊಡಗಿಗೆ ಅಗತ್ಯವಾಗಿ ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ. ಇನ್ನು ಹಟ್ಟಿಹೊಳೆ ಗ್ರಾಮದಲ್ಲಿ ಎಲ್ಲರೂ ಸೇಫ್ ಆಗಿದ್ದಾರೆ. ಆದ್ರೆ ಹಟ್ಟಿಹೊಳೆಯ ಅಪ್ಪು ಅಲಿಯಾಸ್ ಮೆಂಥೆರು ಕಾಣೆಯಾಗಿದ್ದಾರೆ. ರಸ್ತೆ ಕುಸಿದಿರೋ ದಿನ ಶುಕ್ರವಾರ ಗ್ರಾಮಸ್ಥರಿಗೆ ಸಹಾಯ ಮಾಡಿದ್ದ ಅಪ್ಪು ಕಾಣೆಯಾಗಿದ್ದು ಜನ ಹುಡುಕಾಟ ನಡೆಸ್ತಾ ಇದ್ದಾರೆ. ಮನೆಯಿಂದ ಹೊರಟು ಇಲ್ಲಿ ಗುಡ್ಡೆ ಕುಸಿತಿರೋಗಿ ಇಲ್ಲಿಂದ ಊರಿಂದ ಖಾಲಿ ಮಾಡೋಣ ಅಂತ ಹೊರಗೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಮನೆಯಿಂದ ಹೊರಟ 5 ನಿಮಿಷದಲ್ಲಿ ಗುಡ್ಡೆ ಕುಸಿದಿದೆ. ಆ ಗುಡ್ಡೆ ಕುಸಿದು ಅದರೊಳಗಾಗಿ ಒಳಗೆ ಬಿದ್ದಿದ್ದಾರ ಅಥವಾ ಎಲ್ಲಿ ಹೋಗಿದ್ದಾರೆ ಅಂತ ಅರ್ಥ ಆಯ್ತಾಯಿಲ್ಲ, ನಮಗೆ ಗೊತ್ತಾಯ್ತಾರೆ. ಹೊಳೆ ಬದಿಯೆಲ್ಲ ನಾವು ಹುಡುಕಾಡ್ತಿದ್ವಿ, ಆದರೂ ನಮಗೆ ಎಲ್ಲಿ ಅವರು ಮೃತದೇಹವಾಗಲಿ ಏನೋ ಅವರು ಕುರುವೇ ಸಿಗ್ತಾ ಇಲ್ಲ. ಒಟ್ಟಿನಲ್ಲಿ ಜಲಪ್ರಳಯದಿಂದ ಕೊಡಗಿನಲ್ಲೀಗ ತೋಟಗಳು ದಿಕ್ಕಾಪಾಲಾಗಿವೆ. ಪ್ರಮುಖ ಬೆಳೆ ಕಾಫಿ, ಮೆಣಸು ನೆಲಕಚ್ಚಿವೆ. ಕನಸಿನ ಅರಮನೆಗಳು ಕುಸಿದು ಹೋಗಿವೆ. ಜೀವ ಭಯದಿಂದ ಜನ ಊರನ್ನೇ ಬಿಡ್ತಾ ಇದ್ದಾರೆ. ಕಳ್ಳರ ಕಾಟ ವಿಪರೀತವಾಗ್ತಾ ಇದೆ. ವರ್ಣದೇವ ಇನ್ನಾದ್ರೂ ಕೊಂಚ ಶಾಂತನಾದ್ರೆ ನೆಮ್ಮದಿ. ರವೀಶ್ ಜೊತೆ ಕೆಪಿ ನಾಗರಾಜ್, ಮಡಿಕೇರಿ, ಪಬ್ಲಿಕ್ ಟಿವಿ. ವರುಣನ ಅಬ್ಬರದಿಂದ ಎಲ್ಲವನ್ನೂ ಕೂಡ ಕಳೆದುಕೊಂಡಿರುವಂತಹ ಸಂತ್ರಸ್ತರು ಕಣ್ಣೀರಿನಲ್ಲಿ ಕೈತೊಳಿತಾ ಇದ್ದಾರೆ. ನಮಗೊಂದು ಮನೆಯನ್ನ ಕಟ್ಟಿಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವು ಬದುಕಬೇಕಾ ಅಂತ ಗೋಳಿಡ್ತಾ ಇದ್ದಾರೆ. ಆ ಕುರಿತ ಕರುಳ ಹಿಂಡುವಂತಹ ಕಥಾನಕ ನಿಮ್ಮ ಮುಂದೆ. ಮಳೆಯಿಂದ ಎಲ್ಲ ಕಳೆದುಕೊಂಡು ಪರದಾಡ್ತಿರೋ ಸಂತ್ರಸ್ತರು, ನಾವಿನ್ನು ಯಾಕೆ ಬದುಕಬೇಕು ಅಂತ ಕಣ್ಣೀರು. ಕೊಡಗಿನಲ್ಲಿ ಭಾರೀ ಮಳೆಯಿಂದ ಮನೆ, ಮಠ, ತನ್ನವರನ್ನ ಕಳೆದುಕೊಂಡ ಸಂತ್ರಸ್ತರು ಕಣ್ಣೀರಿನಲ್ಲಿ ಕೈತೊಳಿತಾ ಇದ್ದಾರೆ. ನಾವಿನ್ನು ಯಾಕೆ ಬದುಕಬೇಕಪ್ಪ ದೇವ್ರಿ ಅಂತ ನರಳಾಡ್ತಾ ಇದ್ದಾರೆ. ನಿರಾಶ್ರಿತರ ಪುನರ್ವಸತಿ ಕೇಂದ್ರದಲ್ಲಿ ಆಶ್ರಯ ಪಡಿತಾ ಇರುವ ವೃದ್ಧೆಯೊಬ್ಬಳು ಇದ್ದಿದ್ದು ಒಂದೇ ಮನೆ. ಗದ್ದೆ ಕೆಲಸ ಮಾಡಿ 2 ಮಕ್ಕಳನ್ನ ಸಾಕ್ತಾ ಇದ್ದೆ. ಆದ್ರೆ ಮಳೆಗೆ ಎಲ್ಲವೂ ಕೊಚ್ಚಿ ಹೋಯಿತು. ಈಗ ಏನೂ ಇಲ್ಲ ಅಂತ ಕಣ್ಣೀರಿಡ್ತಾ ಇದ್ದ ದೃಶ್ಯ ಕರುಳು ಹಿಂಡುವಂತಿದೆ. ನಮ್ದು ಮನೆಯಲ್ಲಿ ಏನಿಲ್ಲ. ನಾವು ಒಟ್ಟರೆ ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೋ. ಮಾಡೋತ್ತಿಗೆ ಹೀಗೆ ಬರ್ತಾ ಇತ್ತು ಮಕ್ಕೊಂಡು. ಬರೋತ್ತಿಗೆ ನನ್ನ ಮಗ ಹಿಡ್ದು ಹೇಳ್ದ, ಬಾ ಹೋಗೋಣ ನಾವು ಬದುಕು ಬಿಡೋಣ ಅಂತ. ಮತ್ತೆ ಹೇಳ್ಕೊಂಡು ಬಂದೋ. ಏನೂ ಇಲ್ಲ ಮನೇಲಿ, ಏನೂ ಇಲ್ಲ, ನಮ್ಮನೇನೂ ಇಲ್ಲ. ಮಡಿಕೇರಿಯ ಹೆಬ್ಬೆಟ್ಟುಗಿರಿಯಲ್ಲಿ 3 ಗುಡ್ಡ ಕುಸಿದ ಪರಿಣಾಮ ಕುಟುಂಬವೊಂದು ಅಜ್ಜಿ ಸತ್ತಿದ್ದಾಳೆ ಅಂತ ಭಾವಿಸಿ ಅವರನ್ನ ಅಲ್ಲಿಯೇ ಬಿಟ್ಟು ಊರು ತೊರೆದಿದ್ರು. ನಂತರ ಮೊಮ್ಮಗ ಪವನ್ ಬೆಂಗಳೂರಿನ ಸಿವಿಲ್ ಡಿಫೆನ್ಸ್ ಟೀಮ್ನ ಎಸ್ಪಿ ಡಾಕ್ಟರ್ PRS ಚೇತನ್ಗೆ ಮಾಹಿತಿ ನೀಡಿದ್ರು. ಈ ಮಾಹಿತಿ ಪಡೆದ ತಕ್ಷಣವೇ 12 ಸ್ವಯಂ ಸೇವಕರ ತಂಡ ಆ ಊರಿಗೆ ಹೋಯಿತು. 5 ಗಂಟೆಗಳ ಸತತ ಕಾರ್ಯಾಚರಣೆಯ ಬಳಿಕ 10 ಕಿಲೋಮೀಟರ್ ದೂರದಿಂದ ಅಜ್ಜಿಯನ್ನ ಕುರ್ಚಿಯಲ್ಲಿ ಕೂರಿಸಿ ಹೊತ್ತುಕೊಂಡೇ ಬಂದು ರಕ್ಷಿಸಿದ್ದಾರೆ. ಇತ್ತ ಮುಕ್ಕೋಡ್ಲುವಿನಲ್ಲಿ ಗುಡ್ಡ ಕುಸಿತದಿಂದಾಗಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದ ಪೂವಯ್ಯ ಅನ್ನೋರ ಮನೆ ಕೊಚ್ಚಿಕೊಂಡು ಹೋಗಿದೆ. ನಮಗೊಂದು ಮನೆ ಕಟ್ಟಿಸಿಕೊಡಿ, ಹೇಗೋ ಕೂಲಿ ನಾಲಿ ಮಾಡಿಕೊಂಡು ಜೀವನ ಸಾಗಿಸ್ತೀವಿ ಅಂತ ಅವರು ಮನವಿ ಮಾಡಿದ್ದಾರೆ. ಆಮೇಲೆ ರಸ್ತೆ ಕುಸಿಬೇಕಾದ್ರೆ ನಾವು ಎಲ್ಲರೂ ಮನೆ ಖಾಲಿ ಮಾಡೋದು. ಮನೆ ಖಾಲಿ ಮಾಡಿ ನಾವೆಲ್ಲ ಹೋದ ಮೇಲೆ ಈ ಮನೆನೇ ಫುಲ್ಲು ಮಾರನೇ ಮನೆನೇ ಕುಸಿದು ಹೋಯಿತು. ನಮಗೇನು ಅವ್ರು ದುಡ್ಡು ಕಾಸು ನಮಗೇನು ಕೊಡೋದೇನು ಬೇಕು ಅಂತೇನಿಲ್ಲ. ಅವ್ರಿಗೆ ಮನೆಯನ್ನೇ ನಿರ್ಮಾಣ ಮಾಡಿಕೊಟ್ಟು ಸಾಕು, ಒಳ್ಳೆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಟ್ಟು ಸಾಕು. ಇನ್ನು ಬಾಣಂತಿಯೊಬ್ಬರು ಗಾಳಿ ಬೀಡಲ್ಲಿರುವ ಮನೆ ಕುಸಿದಿದೆ ಅಂತ ಮಡಿಕೇರಿಯಲ್ಲಿರುವ ಅಮ್ಮನ ಮನೆಗೆ ಹೊರಟಿದ್ರು. ಆದ್ರೆ ಅಮ್ಮನ ಮನೆಗೆ ಹೋಗುವಾಗ ಭಾರೀ ಮಳೆಯಿಂದಾಗಿ ರಸ್ತೆ ಸಂಪರ್ಕ ಸಾಧ್ಯವಾಗದೆ ಪರದಾಡಿದ್ರು.
ಮತ್ತು ಗುಡ್ಡಗಳೆಲ್ಲ ಮನೆ ಮೇಲೆ ಬಿದ್ದು ಎಲ್ಲ ಹಾಳಾಯಿತು. ಮತ್ತು ನಮಗೆ ಅಲ್ಲಿಂದ ಹೋಗಬೇಕು ಅಂತ ಇದು ಮಾಡಿದರು. ಮತ್ತು ಆ ಹೊಳೆ ಫುಲ್ ತುಂಬೋಗಿತ್ತು, ಇಲ್ಲಿ ಬರಲಿಕ್ಕೂ ಆಗಲ್ಲ, ವೆಹಿಕಲ್ ಇಲ್ಲ ಅಂತ ಆಯಿತು. ಮತ್ತು ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಲಾಸ್ಟಿಗೆ ಅಮ್ಮಂದು ಫ್ರೆಂಡ್ ಮನೇಲಿ ಹೋಗಿದ್ವಿ 2 ದಿನ. ದೇಶಕ್ಕೆ ಅಪಾರ ಸೈನಿಕರ ಕೊಡುಗೆ ನೀಡಿದ ಕೊಡಗು ಮಳೆಯಿಂದ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ನಾವಿನ್ನು ಬದುಕಲೇಬೇಕಾ ಅಂತ ಜನ ಗೋಳಿಡ್ತಾ ಇದ್ದಾರೆ. ಮುರಳಿ, ಮಡಿಕೇರಿ, ಪಬ್ಲಿಕ್ ಟಿವಿ. ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಕೊಡವರ ನೆರವಿಗಾಗಿ ಪಬ್ಲಿಕ್ ಟಿವಿ ಸಹಾಯ ಹಸ್ತವನ್ನ ಚಾಚಿತ್ತು. ನಮ್ಮ ನಿರೀಕ್ಷೆಗೂ ಮೀರಿ ನೆರವಿನ ಮಹಾಪೂರ್ವೇ ಹರಿದು ಬಂದಿದೆ. ಅದನ್ನು ಕೊಡಗಿಗೆ ಈಗಾಗಲೇ ತಲುಪಿಸಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣ್ ಬಡಿಗೇರ್ ಮಾಡಿರುವಂತಹ ವಾಕ್ ಥ್ರೂ ನಿಮ್ಮ ಮುಂದೆ. ನಾವೀಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಪಬ್ಲಿಕ್ ಟಿವಿ ಸಹಾಯ ಹಸ್ತವನ್ನ ಚಾಚಿತ್ತು. ನಿರೀಕ್ಷೆಗೂ ಮೀರಿದ ನೆರವಿನ ಮಹಾಪೂರ್ವೇ ಹರಿದು ಬಂತು. ಇದನ್ನ ಈಗಾಗಲೇ ಕೊಡಗಿಗೆ ತಲುಪಿಸಲಾಗಿದೆ. ಆ ದೃಶ್ಯಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ನಿರೀಕ್ಷೆಗೂ ಮೀರಿ ಸಾಕಷ್ಟು ಔಷಧಿಗಳಾಗಿರ್ಬೋದು ಅಥವಾ ಬಟ್ಟೆ ಬರೆಗಳಾಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಅಲ್ಲಿನ ಸಂತ್ರಸ್ತರಿಗೆ ತಲುಪಿಸುವಂತಹ ಕಾರ್ಯಗಳು ಈಗಾಗಲೇ ಜರುಗಿದೆ. ಈಗಾಗಲೇ ಸಾಕಷ್ಟು ಜನ ತಮಗೆ ಉಪಯುಕ್ತವಾಗುವಂತಹ ಏನೇನು ಐಟಮ್ಸ್ ಬೇಕೋ ಅದೆಲ್ಲವನ್ನ ತೆಗೆದುಕೊಳ್ತಿರುವಂತಹ ದೃಶ್ಯಗಳಿದು. ಬೆಳಗಿನ ಜಾವ ಪಬ್ಲಿಕ್ ಟಿವಿಯ ಮತ್ತೊಂದು ಲಾರಿ ಕೂಡ ಬಂದು ತಲುಪಿತ್ತು. ಆ ಲಾರಿ ಅಲ್ಲಿ ನಿಂತಾಗಿದೆ. ಆದ್ರೆ ಈಗ ಮತ್ತೆ 2 ಲಾರಿಗಳು ಆಗಮಿಸಿ ಮಡಿಕೇರಿಯಲ್ಲಿರುವಂತಹ ನಿರಾಶ್ರಿತರಿಗೆ ಇದೆಲ್ಲವನ್ನ ಕೂಡ ತಲುಪಿಸುವಂತ ಕೆಲಸ ಪಬ್ಲಿಕ್ ಟಿವಿ ಮಾಡುತ್ತೆ. ನೀವು ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಪಬ್ಲಿಕ್ ಟಿವಿ ಎಲ್ಲ ರೀತಿಯಲ್ಲೂ ಕೂಡ ನಿಭಾಯಿಸ್ತಾ ಇದೆ. ನೀವು ನೋಡಬಹುದು, ಇದು 3ನೇ ಲಾರಿ. ಈಗ ಅದರ ಹಿಂಭಾಗದಲ್ಲಿ ಮತ್ತೊಂದು ಲಾರಿ ಕೂಡ ಆಗಮಿಸಿದೆ. ಇದು ಒಟ್ಟು 4 ಲಾರಿಗಳು ಈಗಷ್ಟೇ ಆಗಮಿಸಿವೆ. ಇಲ್ಲಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಇವತ್ತು ನಾವು ಇಲ್ಲಿರುವಂತಹ ನಿರಾಶ್ರಿತ ಕೇಂದ್ರಗಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತೀವಿ. ಕ್ಯಾಮರಾಮನ್ ಮಂಜುನಾಥ್ ಜೊತೆಗೆ ಅರುಣ್ ಬಡಿಗೇರ್, ಪಬ್ಲಿಕ್ ಟಿವಿ, ಮಡಿಕೇರಿ. ನಮ್ಮ ಕರ್ನಾಟಕದಲ್ಲಿ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಭೂಷಣ್. ಇನ್ಫಿಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.